ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತು ಭಾರ್ಗವಿ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ. ಈ ಕಡೆ ಭಾರ್ಗವಿ ಕೋರ್ಟ್ನಲ್ಲಿ ಯುವರ್ ಆನರ್, ನಿಜ ಹೇಳಬೇಕು ಅಂದರೆ ಗಂಗಾ ಯಾರು ಅನ್ನೋ ನಿಜವಾದ ಸತ್ಯ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ಈ ಕೇಸು ಇವತ್ತಿಂದಲ್ಲ, 25 ವರ್ಷದಿಂದನೂ ಕೂಡ ಈ ಕೇಸ್ ಬಗ್ಗೆ ಪೊಲೀಸ್ ಅವರು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ನನ್ನ ತಂದೆ ರವೀಂದ್ರ ಭಟ್ಕಲ್ ಇದ್ದಾರೆ ಅಲ್ವಾ, ಇವರು ಓನರ್ ಅವರು ಕೂಡ ಅಂಡರ್ ಏಜೆಂಟ್ ಆಗಿಬಿಟ್ಟು ಈ ಗಂಗಾ ಬಗ್ಗೆ ಕೆಲವೊಂದು ಸಾಕ್ಷಿನ ಹುಡುಕಿದ್ದಾರೆ. ಈ ಸಾಕ್ಷಿಗಳು ಕೂಡ ಇವಾಗ ನನ್ನ ಹತ್ರನೇ ಇದೆ ಅಂತ ಹೇಳಿಬಿಟ್ಟು ಭಾರ್ಗವಿ ತೋರಿಸ್ತಾಳೆ. ಹೌದು ಯುವರ್ ಆನರ್, ಈ ದಂಧೆ ಇವತ್ತಿಂದೋ ನೆನ್ನೆದೋ ಅಲ್ಲ. ಯುವರ್ ಆನರ್ 25 ವರ್ಷದಿಂದನೂ ಕೂಡ ನಡೀತಾ ಇದೆ. 25 ವರ್ಷದಿಂದ ಇಲ್ಲಿ ತನಕ ಏನೆಲ್ಲ ಆಗಿದೆ ಅನ್ನೋದು ಕೂಡ ಡಾಕ್ಯುಮೆಂಟ್ಸಲ್ಲಿ ಬರೆದಿದ್ದೀನಿ ಅಂತ ಹೇಳ್ತಾಳೆ. ಒಂದು ಸಲ ಅದನ್ನು ನೀವು ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಕಾಪಿನ ಈ ಕಡೆ ತಗೊಂಡು ಬಂದು ಅವರಿಗೆ ಕೊಡ್ತಾಳೆ. ಓದ್ಕೊಳ್ಳಿ ಅಂತ ಭಾರ್ಗವಿ ಕೊಡ್ತಾಳೆ. ಆ ಟೈಮ್ಗೆ ಈ ಕಡೆ ನಿರ್ಮಲಾ ಕೋಪ ಮಾಡಿಕೊಂಡು, ಅಲ್ಲ ಅರ್ಜುನ್, ಇವತ್ತು ಆ ಭಾರ್ಗವಿದು ಇಷ್ಟೆಲ್ಲ ಅವಾಂತರ ಆಗಿದೆ, ಇನ್ನು ಮತ್ತೆ ಆ ಭಾರ್ಗವಿನ ನಂಬುತ್ತಾ ಇದೆಯಾ ಅಂತ ಹೇಳಿದಾಗ, ಅಮ್ಮ ನೀನು ಭಾರ್ಗವಿನ ಸೊಸೆಯಾಗಿ ನೋಡ್ತಾ ಇದೆಯಾ, ಆದರೆ ನಾನು ಭಾರ್ಗವಿ ಅವರನ್ನು ಒಬ್ಬ ಲಾಯರಾಗಿ ನೋಡ್ತಾ ಇದ್ದೀನಿ. ಖಂಡಿತ ಅವರು ಲಾಯರಾಗಿ ಡ್ಯಾಡ್ ಕೇಸ್ನ ನಡೆಸ್ತಾರೆ ಅಂತ ಹೇಳಿದಾಗ, ಹಾಗಲ್ಲ ಕಣೋ, ನಿಮ್ಮಪ್ಪ ಜೈಲಿಗೆ ಹೋಗೋದಕ್ಕೆ ಅವಳೇ ಕಾರಣ ಅಂಥದ್ರಲ್ಲಿ ಅವಳು ನನ್ನ ಗಂಡನ ಬಿಡಿಸೋಕೆ ಬರ್ತಾಳೆ ಅಂದರೆ ಅದನ್ನು ಹೇಗೆ ನಂಬೋದು ಅಂತ ಹೇಳಿದಾಗ, ಹೌದು ಅರ್ಜುನ್, ಈ ವಿಚಾರದಲ್ಲಿ ಭಾರ್ಗವಿನ ನಂಬೋದು ಸರಿನಾ ಅಂತ ಜಗನ್ನಾಥ್ ಕೂಡ ಕೇಳ್ತಾರೆ. ಯಾಕಪ್ಪ, ಒಬ್ಬ ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಗಂಡ ಆಗಿ ಅವರ ಮೇಲೆ ನಂಬಿಕೆ ಇದೆನೋ ಅಲ್ವೋ ಗೊತ್ತಿಲ್ಲ, ಆದರೆ ಲಾಯರ್ ಆಗಿ ಭಾರ್ಗವಿ ಅವರು ಒಂದು ಸಲ ಆ ಕೇಸ್ನ ಒಪ್ಕೊಂಡ್ರೆ ಏನು ಬೇಕಿದ್ರೂ ಕೂಡ ಮಾಡ್ತಾರೆ ಅನ್ನೋದನ್ನು ನಾನು ಸಂಧ್ಯಾ ಕೇಸಲ್ಲಿ ಕಣ್ಣಾರೆ ನೋಡಿದ್ದೀನಿ. ತನ್ನ ಕ್ಲೈಂಟ್ಗೋಸ್ಕರ ಮನೆ ಮಠ ಜೀವ ಬೇಕಾದರೂ ಪಣಕ್ಕಿಡ್ತಾರೆ, ಹಿಂದೆ ಸರಿಯೋ ಮಾತೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವ್ಯಾರು ಕೂಡ ಡ್ಯಾಡ್ ಬಗ್ಗೆ ವರಿ ಮಾಡೋದು ಬೇಡ. ಒಂದು ಸಲ ಕೋರ್ಟ್ಗೆ ಹೋಗಿ ಅವರ ಡ್ಯಾಡ್ ಕೇಸ್ನಲ್ಲಿ ತಗೊಂಡ್ರೆ ಮುಗ್ದೋಯ್ತು. ಡ್ಯಾಡ್ ನಿರ್ದೋಷಿ ಅಂತ ಸಾಬೀತಾಗಿ ಆಚೆ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಅವರು ಇವಾಗ ಭಾರ್ಗವಿ LLB ಆಗಿ ಕೇಸ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅರ್ಜುನ್ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ನಿರ್ಮಲಾ ಮತ್ತು ಜಗನ್ನಾಥ್ ಫುಲ್ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ಆ ಕಡೆಯಿಂದ ಬೃಂದ ತುಂಬಾ ಕೋಪ ಮಾಡಿಕೊಂಡು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಾಕುಂತಲಾ ದೇವಿ ಕೂಡ ಬರ್ತಾರೆ. ಅಯ್ಯೋ ಬೃಂದ, ತುಂಬ ಥ್ಯಾಂಕ್ಸ್ ಬೃಂದ, ನಿನ್ನಿಂದ ಇವತ್ತು ಇಷ್ಟು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿದಾಗ, ಅಜ್ಜಿ ಸ್ವಲ್ಪ ಸುಮ್ಮನೆ ಇರ್ತೀರಾ, ಮೊದಲೇ ನನಗೆ ತಲೆ ಕೆಟ್ಟೋಗಿದೆ, ಅದರಲ್ಲಿ ನೀವು ಏನೇನೋ ಮಾತಾಡಬೇಡಿ ಅಂದಾಗ, ಹಾಗಲ್ಲ ಬೃಂದ, ನಿನ್ನಿಂದನೂ ಕೂಡ ಈ ರೀತಿ ಒಳ್ಳೆ ಕೆಲಸ ಆಗುತ್ತೆ ಅಂದರೆ ನನ್ನ ಕೈಲಿ ನಂಬೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಏನಜ್ಜಿ ಮಾತಾಡ್ತಾ ಇದ್ದೀರಾ ಅಂದಾಗ, ಹೌದು, ನಾನು ಮತ್ತು ಅರ್ಜುನ್ ಎಷ್ಟೇ ಹೇಳಿದ್ರೂ ಕೂಡ ಭಾರ್ಗವಿ ತನ್ನ ನಿರ್ಧಾರನ ಬದಲಾಯಿಸೋಕ್ಕೆ ತಯಾರಿರಲಿಲ್ಲ. ಆದರೆ ಇವತ್ತು ನೀನು ಮತ್ತು ಗಂಗಾ ಇಬ್ಬರು ಕೂಡ ಸೇರಿಕೊಂಡು ಭಾರ್ಗವಿನ ಬದಲಾಯಿಸಿ ಮತ್ತೆ ಕೋರ್ಟಿಗೆ ಹೋಗೋ ಥರ ಮಾಡಿದ್ದೀರ. ನಿಜ ಹೇಳಬೇಕು ಅಂದರೆ ಇವತ್ತು ನನ್ನ ಮಗನ ಕಾಪಾಡೋದಕ್ಕೆ ಭಾರ್ಗವಿ ಮತ್ತೆ ಕೋರ್ಟಿಗೆ ಹೋಗಿದ್ದಾಳೆ ಅಂದಿದ್ದು ತಕ್ಷಣ ಸಾಕು ನಿಲ್ಲಿಸ್ತೀರಾ ಅಜ್ಜಿ, ಅವಳು ವಾದ ಮಾಡೋದಕ್ಕೆ ಹೋಗಿರೋದು. ನಿಮ್ಮ ಮಗನ ಪರವಾಗಿ ಅದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಮ್ಮಪ್ಪಗೂ ಕೂಡ ನ್ಯಾಯ ಕೊಡಿಸ್ತೀನಿ ಅಂತ ಇದೇ ರೀತಿ ಕೋರ್ಟ್ಗೆ ಕರ್ಕೊಂಡೋದ್ಲು. ಕೊನೆಗೆ ನಮ್ಮಪ್ಪ ಅವಳಿಂದ ಹೆಣವಾಗಿ ಹೋಗಿದ್ದಾರೆ. ಇವತ್ತು ನಿಮಗೂ ಕೂಡ ಅದೇ ಪರಿಸ್ಥಿತಿ ಬರಬಹುದು ಅಂತ ಹೇಳಿದಾಗ, ಏನು ಗೊತ್ತಾ ಬೃಂದ, ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಮಾಡು ಇಲ್ಲ ಮಡಿ ಅಂತ. ಹಾಗೆ ಸಾಯೋದಕ್ಕಿಂತ ಹೋರಾಡಿ ಸಾಯೋದು ತುಂಬ ಮೇಲಲ್ವಾ
ಅಂತ ಹೇಳ್ತಾರೆ. ಆದಷ್ಟು ಬೇಗ ನನ್ನ ಮಗ ಮತ್ತೆ ಮನೆಗೆ ವಾಪಸ್ ಬಂದೇ ಬರ್ತಾನೆ, ಆ ನಂಬಿಕೆ ನನಗಿದೆ ಅಂತ ಹೇಳಿದ ತಕ್ಷಣ, ಅಲ್ಲ ನಾನೇ ಉರ್ಕೊಂಡು ಸಾಯ್ತಾ ಇದ್ದೀನಿ, ಅದರಲ್ಲಿ ಈ ಅಜ್ಜಿ ಬಂದು ನನ್ನನ್ನು ಇನ್ನೂ ಉರಿಸ್ತಾ ಇದ್ದಾರೆ. ಅತ್ತೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನೇನು ಬಾಯಿ ಮಾತಿಗೆ ಆ ಭಾರ್ಗವಿನ ರೇಗಿಸಿದೆ, ಅಷ್ಟಕ್ಕೇ ಅವಳು ಕೋರ್ಟಿಗೆ ಹೋಗೋದಾ ಅಂತ ಹೇಳಿದಾಗ, ನೋಡು ಬೃಂದ, ನೀನು ಬರೀ ಮಾತಿಗೆ ಹೇಳಿದ್ದು ಅಥವಾ ಕೋಪದಲ್ಲಿ ಹೇಳೋದು ಗೊತ್ತಿಲ್ಲ, ಆದರೆ ಆ ಭಾರ್ಗವಿ ಕೋರ್ಟಿಗೆ ಹೋಗಿರೋದಂತೂ ಸತ್ಯ. ಒಂದು ಮಾತಂತೂ ತಿಳ್ಕೊ, ಭಾವ ಏನಾದರೂ ಈ ಕೇಸನ್ನ ಗೆದ್ದು ಮನೆಗೆ ವಾಪಸ್ ಬಂದರು ಅಂದರೆ ನಿನ್ನ ಸ್ಥಾನಮಾನ ಎಲ್ಲ ಕೂಡ ಕೆಳಗೆ ಬಿತ್ತು ಅಂತಾನೆ. ನೀನು ಆಸೆ ಪಟ್ಟ ಹಾಗೆ ನೀನು ಈ ಮನೆಯ ಮಹಾರಾಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಸಾಕ್ಷಿ ಕೂಡ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೇ ಬಿಡ್ತಾಳೆ. ಆವಾಗ ಈ ಕಡೆ ಭಾರ್ಗವಿ ಕೂಡ, ಯುವರ್ ಆನರ್, ನಿಜ ಹೇಳಬೇಕು ಅಂದರೆ ನಮ್ಮ ಜಗತ್ತಲ್ಲಿ ಗಂಡ ಹೆಂಡತಿ ಸಂಬಂಧ ಅಂದರೆ ತುಂಬಾ ಪವಿತ್ರವಾದದ್ದು ಅಂತ. ಆದರೆ ಈ ಕಡೆ JP ಪಾಟೀಲ್ ಜೀವನದಲ್ಲಿ ಅದು ತುಂಬ ದೊಡ್ಡ ಅನ್ಯಾಯವೇ ಆಗಿದೆ. ಯಾಕೆ ಅಂದರೆ ನಾವು ಗಂಗಾ ಅಂತ ಏನು ಮಾತಾಡ್ತಾ ಇದ್ದೀವೋ ಅವರು ಬೇರೆ ಯಾರೂ ಅಲ್ಲ, JP ಪಾಟೀಲ್ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಂತ ಹೇಳ್ತಾಳೆ. ಹೌದು ಯುವರ್ ಆನರ್, ಗಾಯತ್ರಿ ದೇವಿ ಮೊದಲು JP ಪಾಟೀಲ್ನ ಪ್ರೀತಿ ಮಾಡ್ತೀನಿ ಅಂತ ಅವರನ್ನು ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಂಡ್ಳು, ಆಮೇಲೆ ಮದುವೆ ಕೂಡ ಆದ್ಲು. ಆವಾಗಲೇ ಗಂಗಾ ಅಸಲಿ ಮುಖ ಕೂಡ ಆಚೆ ಬಂದಿದ್ದು ಅಂತ ಹೇಳ್ತಾಳೆ. ಈ ಕಡೆ ಗಂಗಾ ಮತ್ತೆ ಅವರ ತಮ್ಮ ಶಕ್ತಿ ಪ್ರಸಾದ್ ಇದ್ದಾರೆ ಅಲ್ವಾ, ಇವರಿಬ್ಬರು ಕೂಡ ಒಬ್ಬ ಒಳ್ಳೆ ಅಡ್ವೊಕೇಟ್ ಬೇಕಾಗಿತ್ತು. ಅದಕ್ಕೋಸ್ಕರ JP ಪಾಟೀಲ್ ಅವರನ್ನು ಪ್ರೀತಿಯಿಂದ ಸುಳ್ಳಿನಲ್ಲಿ ಸಿಗಾಕಿದರು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.